ನಮ್ಮ ಶಾಲೆದ ಎದುರು ಮಾತೆಲ್ಲ ಗಣ್ಣೀರೇ, ವೇದಿಕೆ ನಗುಲ ಗಣ್ಣೀರಿ, ತಿರ್ತಿತ್ತಿನಗುಲ ಗಣ್ಣೀರು, ಮಾತೆಲ್ಲ ಗಣ್ಣೀರಿ. ಏನೋ ಪರವೊಂದು ಅಂದಾಜ ಒಂದು ಬಟ್ ನಿಗಲ್ನ ಉತ್ಸಾಹ ತುನಾಗ ಯಾನು ಸುರುಟು ಕಿಶೋರಟ ಕೆಂಡ್ಕೊಟ್ರು ಏತ್ ಶಾಲೆ ನಿಗಲ್ನ ಬೂರ್ಡು ಏತ್ ಕಾಲೇಜ್ ಎತ್ತರು ಶಾಲೆ ಎತ್ತರು ಕೆಂಡೆ ಹೊರ ಬಂಡೇರಿ, ಸೈಂಟ್ ಮ್ಯಾರೇಜ್ ಬಂಡೇರು, ಹೊರ MSRS ಬಂಡೆ, ಇಲ್ವಕ್ಕ ಶಿರುವ ಹಿಂದೂ ಕಾಲೇಜ್ ಬಂಡೆ. ಅವಂಡ ನಿಗಲ್ ಬರೋ ಈತ ಶಾಲೆ ಬರೋ ಎಂಚ ಒಟ್ಟು ಎಂಚ ಹೋತೀನಿ ಈಗ ಬರೀ ಬಂಡೆ ಆಜಿನೇ ಬಿಟ್ಟು ಒಂಜಿ ಶಾಲೆ ಬೋತ ಆಜೆ ಹಿಡಿದು ಪದ್ರಾಡು ಒಂಜಿ ಗೋಡಿಗೆ ಬೋತ ಪದ್ರಾಡು ಹಿಡಿದು ಬಕ್ಕ ಕೂಡ ಒಂಜಿ ಗೋಡಿಗೆ ಬೋತೆ ಒಟ್ಟು ನಿಗಲ್ ಒಬ್ಬರು ಮತ್ಕೊಂಡು ಕಲ್ದಿನಗಳು ನಿಗಲ್ ಹುಡು ಪೂರ ನಿಗಲ್ನ ಹುಡುಡೆ ಉಪ್ಪುನ ಖರ್ಚು ಕಮ್ಮಿ ಕೂಡ ಬೇತದಲ್ಲ. ಎಂಕಲ್ನ ಯಾನ್ಗೆ ಎಂಕುಲ್ ಕಾಲೇಜ್ ಹೋನಕ ಎಂಕುಲ್ ಪಡುಬಿದ್ರಿ ಎಂಕಲ್ನ ಕೆರಮ್ಮ ಎಂಕಲ್ಲಿ ದಿನಕ್ಕೂ 2 ರೂಪಾಯಿ ತಿಕ್ಕೊಂತನು. 1.25 ರೂಪಾಯಿದ ಒಣಸು, 30 ಪೈಸೆ ಬಸ್, 30 ಪೈಸೆ ಬರೀ. ಕಾಲೇಜ್ದ ಬಗ್ಗೆ ಈತ ಮೋಕೆ ನಮ್ಮ ನಿಗಳು ಮಾತೆಲ್ಲ ಕಂಟಿನ್ಯೂ ಮಲ್ಪಲಿ ನಮ್ಮ ವಿದ್ಯಾಸಂಸ್ಥೆ ನಮ್ಮ ಪೂರ ಮಾತಿನ ಸಹಕಾರ ಎಡ್ಡೆ ಒಂದಿಕ್ಬೋಡು ಎಡ್ಡೆ ಉನ್ನತ ಬೋಡು ನಮ್ಮ ಮಾತೆಲ್ಲ ಸಹಕಾರ ಮಲ್ಪಗ ಎನ್ನ ಸಹಕಾರ ಎಪ್ಪಲ್ ಎತ್ತನ ಕಿಶೋರು ಬನ್ಲಿ ಪಕ್ಕ ಒಂದೇ ಉತ್ಸವನ ಮಾತೆಲ್ಲ నేను ಕಂಟಿನ್ಯೂ ಮಲ್ತದೆ. ಒಂದು ವಿದ್ಯಾಸಂಸ್ಥೆ ನನ್ನೆಲ್ಲ ತರಬಹುದು ಒಂದು ಮಲ್ಪಲೆಕ್ಕ ಮಾತೆಲ್ಲ ಸಹಕಾರ ಮಲ್ಪಡೋದು ಯಾರು ವಿನಂತಿ ಮಲ್ತದೆ ಎಲ್ಲೇ ಪಾತ್ರ ಮುಗಿಪೆ. ಥ್ಯಾಂಕ್ ಯು. ಶಿರವನಿಡುವೆನು ಅಡಿಯಲಿ ನಿನ್ನ ಕೀರ್ತಿಯು ಜಗದೆ ಮೆರೆಯಲಿ ಒಂದೇ ಆಸೆಯು ಮನದಲ್ಲಿ ಎಡರು ತೊಡರುಗಳೆಲ್ಲ ತುಳಿಯುತ್ತ ಮುಂದೆ ನುಗ್ಗುವೆ ಭರದಲ್ಲಿ ನಿನ್ನ ನಾಮ ನಿನಾದವಾಗಲಿ ಕ್ಷಮಿಪೆ ನಾ ಕ್ಷಣದಲ್ಲಿ ನಿನ್ನ ಗೌರವ ಕೆಡರು ಬರುವ ಬಲವ ಮುರಿವೆನು ಛಲದಲ್ಲಿ ಜಗದ ಜನನಿ ಭಾರತ ಇದ ಕೇಳಿ ನಲಿಯುವೆ ಮನದಲ್ಲಿ ಮಾತೆ ಪೂಜಕ ನಾನು ಎನ್ನಯ ಶಿರವನಿಡುವೆನು ಅಡಿಯಲಿ ನಗುತ್ತ ನಲಿಯುವ ನಿನ್ನ ಬದನವ ನೋಡಿ ನಲಿವುದು ಎಂದೆದೆ ನಿನ್ನ ದುಃಖಿತ ವದನ ವೀಕ್ಷಿಸಿ ಸಿಡಿಯುವುದೆನ್ನಯ ಹೃದಯವು ನಿನ್ನ ಮುಖದಲ್ಲಿ ಗೆಲುವು ತರಲು ನೀರುಗೈಯುವೆ ರಾಕ್ತವ ಎನ್ನ ಕಣಕಣತೆದು ಬಸಿಯುವೆ ಪೂರ್ಣ ಜೀವನ ಶಕ್ತಿಯ ಮಾತೆ ಪೂಜಕ ನಾನು ಎನ್ನಯ ಶಿರವನಿಡುವೆನು ಅಡಿಯಲಿ. ಇಂಗೊಂದು ಭಾರಿ ಖುಷಿ ಆಂಡದೆ ಹಿಂದೂ ಜೂನಿಯರ್ ಕಾಲೇಜ್ ಬೊಂಬೆಡು ಈತ ಜನ ಒಲ್ಲಿರುವಣದೆ ಎಂಕಿತ್ತೆ ಭಾಸ್ಕರನ ವಿಷಯ ಪನ್ನಡಾಪಡು ಈಗ ದಶಮಾನೋತ್ಸವ ಸಮಿತಿಗೆ ಒಂಜಿ ಅಧ್ಯಕ್ಷನ ಮಲ್ತಾರೆ ಭಾಸ್ಕರನ್ನೇ ಇತ್ತೆ ಬೊಂಬೆಡು ಒಂಜಿ ಮಲ್ಲ ಉದ್ಯಮಿ ಆರ್ನ ಬಗ್ಗೆ ನೆಗೆಲಿಗೆ ಹೆಚ್ಚು ಗೊತ್ತು ಜನಗಳಿಗೆ ಮಸ್ತ್ ಗೊತ್ತುಂಡು. ಅರ್ ಒಂಜಿ ಮಲ್ಲ ದೈವ ಭಕ್ತರು ಒಕ್ಕೊಂಜಿ ಎಂಕಲ್ನ ಆತ್ಮೀಯ ಕಿಶೋರ್ ಕುಮಾರ್ ಕುತ್ಯಾರ್ ಭಾರಿ ಮಲ್ಲ ಜನ ಒಂಜಿ GCCದ ಸೆಕ್ರೆಟರಿ ಜನರಲ್ ಪಂಡ ಭಾರಿ ಮಲ್ಲ ಜನ ಇರು ವಾ ಬ್ಯಾಂಕ್ದ ಚೇರ್ಮನ್ ವಾ ಬ್ಯಾಂಕ್ದ MD ಬೋರ್ಡು ಕಿಶೋರ್ ಕುಮಾರ್ ಒಂಜಿ ಫೋನ್ ಮಲ್ತಂಡ ಅಗುಲ ಮಲ್ಲಿಪ್ಪೇರು ಆತ ದೇಪಂಡ GCC ಆತ ಒಂಜಿ ಭಾರಿ ಪವರ್ಫುಲ್ ಒಂಜಿ ಸಂಸ್ಥೆ ಬೊಕ್ಕ ಭಾರಿ ಫೇಮಸ್. ಈ ಅಲ್ಯೂಮಿನಿ ಅಸೋಸಿಯೇಷನ್ ಎಂಕುಲ ಯಾನ್ನ ಒಂಜಿ ಮುಣ್ಕೂರು ಎನ್ನ ಜೂನಿಯರ್ ಕಾಲೇಜ್ ಆತಿನ ಮುಣ್ಕೂರು ವಿದ್ಯಾವರ್ಧಕ ಜೂನಿಯರ್ ಕಾಲೇಜ್ ಎಂಕುಲ್ಲ ಒಂಜಿ 50 ವರ್ಷ ಆನಾಗ ಎಂಕುಲ 5 ಲಕ್ಷ ರೂಪಾಯಿ ಖರ್ಚು ಮಲ್ತದ ಬೊಂಬೆದಾಗ ಪೂರ ಒಟ್ಟು ಕೂಡ್ದು ಮಸ್ತ್ ಅವಲ್ಲ ಎಂಕುಲು ಬೇರೆ ಮಲ್ದ ನಂಗೊಂಜಿ ಸರ್ ಎಂಕಲೆಲ್ಲ ಒಂಜಿ ಅನುಭವ ದಯಪಂಡ ನಂಗೆ ಈತು ಜನ ಪುರ ಒಟ್ಟುಗಾತಾರೆ ಈತ ಜನ ಒಟ್ಟುಗಾನ ನಂಗೆ ಪ್ರಾಯತಿನ ಗೊತ್ತಾಗಿ ನಮ್ಮನ್ನೊಂದು ಜೋಕು ಲೆಕ್ಕನೆ ಅಪ್ಪ ಮಾತೇನು ಒಟ್ಟು ಕೊಡ್ದು ಎಂಕಲಂಜಿ ಅನುಭವ ಬಂದು ಎಂಕಲ್ಲ ಯಾನ್ ಸ್ಕೂಲ್ ಅಂತ ಉದ್ದದ ಬಂದು ಎಂಕ್ ಲಾಸ್ಟ್ ಬೆಂಚ್ ಹಿಡ್ಕೋದ ಒಂದಿತ್ತೆ ಈ ಲೆಕ್ಕ ಮ್ಯಾಥ್ಸ್ ಬಣ್ಣ ಏನಂದು ಗೊತ್ತಿತ್ತು ಕಲ್ಪನೇಟ್ ಭಾರಿ ಒಂಜಿ ದಡ್ಡಿ ಅದಾಗ ಒಂದಿನ ಎಂಕ್ ಮಾಸ್ಟರ್ ಬಂಡೇರು ರತ್ನಾಕರ್ ನಿಲ್ಲು ಬಂಡೇರು ನಾಳೆಯಿಂದ ನನ್ನ ಕ್ಲಾಸಿನ ಮೊನಿಟರ್ ನೀನು ಬಂಡರು ಮ್ಯಾಥ್ಸ್ ಟೀಚರ್ ಎಂಕ್ ಈತ ಖುಷಿ ಅಣ್ಣ ಬಂಡ ಎಂಕ್ ಮೊನಿಟರ್ అయిన ಖುಷಿ ಅತ್ತು ಮಾಸ್ಟರ್ಗೆ ಪುದರ್ ಗೊತ್ತಾಡದ ಒಂದು ಅಂಚ ಅದಕ್ಕೆ ನಮ್ಗೆ ಕೊಂಚ ಇನ್ಸ್ಪಿರೇಷನ್ ಅವು ಎಂಕ ಐದು ಕೊಂಚ ಮ್ಯಾಥ್ಸ್ ಈತ ಇಂಟ್ರೆಸ್ಟ್ ಬಂಡ ಏನು ಮಾಸ್ಟರ್ಗೆ ಪುದರ್ ಗೊತ್ತಾಡೋದು ಏನು ಅವೇ ಕಲ್ಪನದಾಗ ಎಂಕ ಅದಕ್ಕೆ ಒಂಜಿ 4-5 ಮಾರ್ಕ್ ಬೊಕ್ಕ ಬರ್ರೆ ಬೊಕ್ಕ ಏನು ದೇಪಂಡ ಅಂಚಿನ ಮಾಸ್ಟರ್ನಾಗಲ್ಲ ನಂಗೆ ಕೊಂಚ ಇನ್ಸ್ಪಿರೇಷನ್ ಮಾಸ್ಟರ್ನಾಗಲ್ಲ ನಮ್ಮೊಟ್ಟಿಗೆ ಇತ್ತೆರಡ ಒಂಜಿ ಡೆಡಿಕೇಶನ್ ಹಾರ್ಡ್ ವರ್ಕ್ ಅವು ಪೊರಿ ಇತ್ತಂಡ ಈ ಒಡೆಗಲ ಪೋಲಿ
ಕಲಿತ ಶಾಲೆಯನ್ನು ವಿದ್ಯಾಸಂಸ್ಥೆಯನ್ನು ನಾವು ನೆನಪಿಡಬೇಕಾದ್ದು ನಮ್ಮ ಕರ್ತವ್ಯ ಇರ್ತದೆ. ಅದೇ ರೀತಿ ನನ್ನ ಹತ್ರ ಇವರೆಲ್ಲ ಬಂದು ನನ್ನನ್ನು ಭೇಟಿಯಾದಾಗ ನಾನು ಸಹ ಅವರಿಗೆ ಹೇಳಿದೆ ನಾವು ನಿಮಗೆ ಸಹ ಮಾಡ್ತೇನೆ ಅಂತ ಹೇಳಿ ಅದೇ ರೀತಿ ಮಾಡ್ತಾ ಇರ್ತೇನೆ. ಇನ್ನೂ ಕೂಡ ನಾವು ಹಾಗೆ ಕೊಡ್ತಾ ಇದ್ದೇನೆ. ನಾನು 2-3 ವಿದ್ಯಾಸಂಸ್ಥೆಯಲ್ಲಿ ಕಲ್ತಿದ್ದೇನೆ. ಆದರೆ ನನಗೆ ಹಿಂದೂ ಜೂನಿಯರ್ ಕಾಲೇಜಲ್ಲಿ ಕಲಿತ ಅನುಭವ ಅದು ಬೇರೆಯಾಗಿದೆ. ಹೆಚ್ಚಿನ ನನಗೆ ತೋರ್ತದೆ. ನಾನು CA ಮಾಡಲಿಕ್ಕೆ ಸ್ಫೂರ್ತಿ ಕೊಟ್ಟದ್ದು ನನಗೆ ಹಿಂದೂ ಜೂನಿಯರ್ ಕಾಲೇಜ್ ಅಂತ ನನಗೆ ಕಲ್ತಾ ಇದೆ. ನಾವು ಕಲ್ತದ್ದು ಅಂದರೆ ಆ ಸಮಯದಲ್ಲಿ ಕಲಿಯುವುದ ಕಷ್ಟವೇ ಇತ್ತು ಎಲ್ಲರಿಗೂ. ಆವಾಗ ಎಲ್ಲ ಸಹಾಯ ಸಿಗ್ತಿರ್ಲಿಲ್ಲ. ಈಗ ನಾವು ಕಲಿತು ಈಗ ನಾವೊಂದು ಒಳ್ಳೆಯ ಹುದ್ದೆಯಲ್ಲಿ ಬಂದಾಗ ನಾವು ಕಲಿಯುವ ಮಕ್ಕಳಿಗೆ, ಯಾಕಂದರೆ ನಾವು ನೋಡಿದೆ, ನಾನು ಸ್ವತಃ ನನ್ನದೊಂದು ಸಂಸ್ಥೆ ಇದೆ, ಯುವ ಜ್ಯೋತಿ ಫೌಂಡೇಶನ್ ಅಂತ. ನಾವು ಅದರಲ್ಲಿ ನಾವು ಹೆಣ್ಣು ಮಕ್ಕಳಿಗೆ ಪರ್ಟಿಕ್ಯುಲರ್ಲಿ ನಾವು ಹೆಲ್ಪ್ ಮಾಡಲಿಕ್ಕೆ ಹೋಗ್ತೇವೆ. ಅಲ್ಲಿಯ ಗ್ರಾಮೀಣ ವಲಯದಲ್ಲಿ ನಾವು ನೋಡಿದರೆ ಅಲ್ಲಿ ಅವರ ಪರಿಸ್ಥಿತಿ ತುಂಬ ಹಾಳಿದೆ. ಆ ಮಕ್ಕಳಿಗೆ ಒಂದು ಅಪ್ಪ ಇಲ್ಲ ಅಮ್ಮ ಇಲ್ಲ, ಅಲ್ಲ ಕೂಲಿ ಕೆಲಸ ಮಾಡೋರು ಮಗಳನ್ನು 10ನೇ ಕ್ಲಾಸ್ ಕಲಿಸಿ ಬಿಡ್ತಾರೆ. ಅವರು 95%, 98% ಮಾರ್ಕ್ ತೆಗಿತಾರೆ. ಆದರೆ ಅವ್ರಿಗೆ ಕಲಿಸಲಿಕ್ಕೆ ಹಣ ಇರೋದಿಲ್ಲ. ಅಂಥ ಮಕ್ಕಳನ್ನು ನಾವು ಹುಡುಕಿ ನಾವು ಎಲ್ಲಾದರೂ ಹೆಲ್ಪ್ ಮಾಡ್ತಾ ಇರ್ತೇವೆ. ಅದರಿಂದ ಈಗ ನಾವು ಈಗ ಒಂದು ಒಳ್ಳೆಯ ಪೊಸಿಷನ್ಗೆ ಬಂದಾಗ ಅಂಥ ಸಂಸ್ಥೆಯಲ್ಲಿ ಈಗ ಈ ನಮ್ಮ ಹಿಂದೂ ಜೂನಿಯರ್ ಕಾಲೇಜ್ನ ಹಳೆ ವಿದ್ಯಾರ್ಥಿ ಸಂಘದವರು ಇಷ್ಟು ಒಳ್ಳೇದು ಮಾಡಿ ಒಂದು ರಾಜಗೋಪಾಲ್ ಸರ್ ಮಾರ್ಗದರ್ಶನದಲ್ಲಿ ಎಲ್ಲಿಯೂ ನಾನು ಇಷ್ಟೋಗಿ ಎಲ್ಲಿ ನೋಡಲಿಲ್ಲ ಕಿ ಒಂದು ನಿವೃತ್ತ ಅಧ್ಯಾಪಕರು ಒಂದು ಹಳೆ ವಿದ್ಯಾರ್ಥಿ ಸಂಘವನ್ನು ಮುತುವರ್ಜಿಯಿಂದ ಅವರಿಗೆ ಒಳ್ಳೆಯ ಮಾರ್ಗದರ್ಶನದಲ್ಲಿ ಮುಂದೆ ಹೋಗ್ಬೇಕಂತ ಹೇಳೋದು ನಾನು ಎಲ್ಲಿ ನೋಡಲಿಲ್ಲ. ನಾನು ಒಂದು ದಿವಸ ಅವರಿಗೆ ಹೇಳಿದೆ, ಸರ್ ಅಧ್ಯಾಪಕರು ರಿಟೈರ್ಡ್ ಆದಮೇಲೆ ಶಾಲೆ ಬಿಟ್ಟು ಹೋಗ್ತಾರೆ, ಮತ್ತೆ ಅವರು ಹಿಂದೆ ಬರೋದಿಲ್ಲ. ಅವರು ನಮ್ಮ ಶಾಲೆಯನ್ನು ಹಿಡ್ಕೊಂಡು ಕೂತ್ಕೊಂಡಿದ್ದಾರೆ. ಅಂಥದ್ದೊಂದು ಅದಕ್ಕೆ ಅವರು ಮಾಡುವ ಕೆಲಸಕ್ಕೆ ನಾವೆಲ್ಲ ಸಹಕಾರ ಮಾಡಬೇಕು. ಪದಾಧಿಕಾರಿಗಳು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಅವರಿಗೆ ಇನ್ನೂ ಸಹ ನಾವು ಎಲ್ಲರೂ ಸಹ ಮಾಡಬೇಕು. ಅದೇ ರೀತಿ ನಾನು ಸಹ ಅವರಿಗೆ ಇನ್ನು ಮುಂದೆಯೂ ಸಹಕಾರ ಕೊಡ್ತೇನೆ ಅಂತ ಹೇಳಿ 2 ಮಾತು ಮುಗಿಸ್ತೇನೆ. ಎಲ್ಲರೂ ಸಮ, ಆದರೆ ಕೆಲವರು ಹೆಚ್ಚು ಸಮ. CA ಕೃಷ್ಣನಾಯಕ್ ಹೇಳಿದರು, ತುಂಬ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಮಾಡಿದ್ದೇವೆ, ಆದರೆ ಹಿಂದೂ ಜೂನಿಯರ್ ಕಾಲೇಜ್ ಹೇಳಿದರೆ ನಮಗೆ ಸ್ವಲ್ಪ ಹೆಚ್ಚು ಪ್ರೀತಿ ಅಂತ. ನಮಗೆಲ್ರಿಗೂ ಹಾಗೆ. ಇದಕ್ಕೆ ಕಾರಣ ನಮ್ಮ ರಾಜಗೋಪಾಲ್ ಸರ್, ಅವರೊಟ್ಟಿಗೆ 2 ದಿಗ್ಗಜರು, ಕಾಂದೇಶ್ ಭಾಸ್ಕರ್ ಶೆಟ್ಟಿ ಮತ್ತು ಕಿಶೋರಣ್ಣ. 10 ವರ್ಷದ ಹಿಂದೆ ಬೆಳೆಸಿದ ಸಂಸ್ಥೆ ಇಂದು ಬರಹದಾಕಾರವಾಗಿ ಬೆಳೆದಿದ್ದ ಹೇಳಲಿಕ್ಕೆ ತುಂಬ ನಾವು ಸಂತೋಷ ಪಡ್ತಿದ್ದೇವೆ. ಇದರ ಹಿಂದೆ ದೊಡ್ಡ ಶಕ್ತಿಯೇ ಇದೆ ಅಂತ ಹೇಳಲಿಕ್ಕೆ ಹೆಮ್ಮೆ ಆಗ್ತದೆ. ಸ್ಥಾಪಕಾಧ್ಯಕ್ಷರಾದ ಸಚ್ಚಿದಾನಂದ ಹೆಗಡೆ, ನಾವು ಹೇಳುವ ಡೈನಮಿಕ್ ಹೀರೋ ಮಚ್ಚಣ್ಣ, ಪ್ರಸಾದ್ ಶೆಟ್ಟಿ ಕುತ್ಯಾರ್, ನವೀನ್ ಶೆಟ್ಟಿ, ನಮ್ಮ ಕ್ರಿಕೆಟ್ ಕೋಚು ಸದಾನಂದ್, ಇತ್ತೀಚೆಗೆ ನಮ್ಮ ಈ ದಶಮಾನೋತ್ಸವ ಕಾರ್ಯಕ್ರಮಕ್ಕೆ ಮೆಂಬರ್ಶಿಪ್ ಕಮಿಟಿಯ ಚೇರ್ಮನ್ ಆಗಿ ಎಲ್ಲರನ್ನ ಅತ್ಯಂತ ಪ್ರೀತಿಯಿಂದ ಆಹ್ವಾನಿಸಿದ ಡೇವಿಡ್ ಮತ್ತಾಯ್ಸ್, ಅಲ್ಲಿ ಬಂದ 2,500 ಜನಕ್ಕೆ ರುಚಿಯಾದ ಊಟ ಕೊಟ್ಟ ಫೆಲಿಕ್ಸ್ ಡಿಸೋಜಾ, ಹೀಗೆ ಪಟ್ಟಿ ತುಂಬ ದೊಡ್ಡದಿದೆ. ಎಲ್ಲರ ಶ್ರಮ ಇದೆ, ಕನಸು ತುಂಬ ದೊಡ್ಡದಿದೆ, ನನಸಾಗಲಿಕ್ಕೆ ತುಂಬ ಕಷ್ಟ ಇದೆ. 400 ಜನರ ನಮ್ಮದು ಒಂದು ವಾಟ್ಸಪ್ ಗ್ರೂಪ್ ಇತ್ತು. ನಮಗೆ ಒಂದು ಆಸೆ ಇತ್ತು, ಎಷ್ಟು ಜನ ಸಾಧ್ಯವೋ ಅಷ್ಟು ಜನ ಒಟ್ಟು ಮಾಡಬೇಕಂತ. ಆರಂಭದಲ್ಲಿ ಸ್ವಲ್ಪ ಅಡೆತಡೆ, ತುಂಬ ಶ್ರಮ ಆಯಿತು, ತುಂಬ ಸ್ವಲ್ಪ ಟೆನ್ಷನ್ ಆಯಿತು. ನಾವು ಸ್ಟಾರ್ಟ್ ಮಾಡಿ ಆಯಿತು, ಎಲ್ಲರನ್ನು ಒಟ್ಟು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೆ. ನನಗೆ ಒಟ್ಟಿಗೆ ದೊಡ್ಡ ತಂಡ ಸಹಾಯ ಮಾಡ್ತಾ ಇತ್ತು. ಮತ್ತು ನಮ್ಮದು ಅದು ಕನಸು ಏನೋ ಗೊತ್ತಾಗ್ತಿಲ್ಲ. 3 ಗ್ರೂಪ್ ಆಯಿತು, 2,500 ಜನ ಒಟ್ಟಾದರು. 2,500 ಜನ ಪಾರ್ಟಿಸಿಪೇಟ್ ಮಾಡಿದರು. 1956ನ ಸ್ಟೂಡೆಂಟ್ ಕೂಡ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. 2024ನ ವಿದ್ಯಾರ್ಥಿಗಳು ಆ ಕಾರ್ಯಕ್ರಮದಲ್ಲಿದ್ದರು. ಬಹುಶಃ ಇದನ್ನು ಸಾಧನೆ ಅಂತ ಹೇಳಲಿಕ್ಕೆ ನಮಗೆ ಹೆಮ್ಮೆ ಆಗ್ತದೆ. ಇದೆಲ್ಲ ಕ್ರೆಡಿಟ್ ನಮ್ಮ ನೇತೃತ್ವ ತಗೊಂಡ ದಶಮ ಸಮಿತಿಯ ಚೇರ್ಮ್ಯಾನ್ ಭಾಸ್ಕರಣ್ಣನಿಗೆ, ಕಿಶೋರಣ್ಣನಿಗೆ, ಮಾರ್ಗದರ್ಶನ ಮಾಡಿದ ರಾಜಗೋಪಾಲ್ ಸರಿಗೆ, ಮತ್ತು ನಮ್ಮೆಲ್ಲ ತಂಡ. ತುಂಬ ಋಣ ಇದೆ, ಋಣ ಅದು ತೀರಿಸಲಿಕ್ಕೆ ಆಗೋದಿಲ್ಲ. ಕೊನೆಯ ಮಾತು, 10 ವರ್ಷ ನಮ್ಮ ಸಂಸ್ಥೆಗಾಗಿದೆ. ನಿಮ್ಮೆಲ್ಲರ
ಪ್ರೋತ್ಸಾಹ ಸಿಕ್ಕಿದೆ, ಸಹಕಾರ ಸಿಕ್ಕಿದೆ. ಇದು ಇಲ್ಲಿಗೆ ನಿಂತ ನೀರಾಗಬಾರ್ದು, ಇದು ಮುಂದುವರಿಬೇಕು. ಇದರ ಜವಾಬ್ದಾರಿ ಈಶ್ವರಣ್ಣ ಮತ್ತು ಭಾಸ್ಕರಣ್ಣ ನಿಮಗೆ ತುಂಬ ಇದೆ. ದಯವಿಟ್ಟು ಮುಂದಿನ ಅವಧಿಯಲ್ಲಿ ಇದೇ ರೀತಿಯಲ್ಲಿ ಸಮರ್ಥವಾಗಿ ನಮ್ಮ ಸಂಸ್ಥೆ ಮುನ್ನಡೆಯುವ ಹಾಗೆ ನಿಮ್ಮ ಶ್ರಮ ಬೇಕು. ಎಲ್ಲರ ಗಮನಕ್ಕೆ, ನಮ್ಮ ಸಂಸ್ಥೆಯಲ್ಲಿ ಈಗ 45 ಲಕ್ಷ ಡೆಪಾಸಿಟ್ ಇದೆ. ಥ್ಯಾಂಕ್ ಯು. ದಶಮಾನೋತ್ಸವ ಆಚರಣೆ ನಮ್ಮ ಊರು ಮಲ್ತ ಅಂಡ ಐತ ಮಲ್ಲ ಕೊಡುಗೆ ಮುಂಬೈ ಸಮಿತಿದ ಐಕೆಸ್ರಾದ ಮುಂಬೈಡ್ ಒಂಜಿ ದಶಮಾನೋತ್ಸವದ ಅಭಿನಂದನಾ ಕಾರ್ಯಕ್ರಮ ಮಲ್ಪುಡು ಪನ್ಪಿನ ಉದ್ದೇಶಡು ಇನಿ ನಮ್ಮ ಈ ಮೂಲು ಈ ಕಾರ್ಯಕ್ರಮನು ದಿವಂದ ಸುಮಾರು 2 ತಿಂಗಳು ದುಂಬೆ ಒಂದೊಂಜಿ ಕಾರ್ಯಕ್ರಮ ಆವಡಿತ್ತಿಂಡು ಅಂಡ ಕೆಲವೊಂಜಿ ಅಡಚಣೆ ಹೆಸರಾದ ಈ ಕಾರ್ಯಕ್ರಮ ಪಿರ ಪೋಂದಿತ್ತು ಯಾನೇನಿ ಎರೆಗೆಲ್ಲ ದಾಲ ಪಾತ್ರೆ ಬೋಬುಜಿ ಅಂಡ ಖಾಲಿ ಒಂಜಿ ಕೆಲವೊಂಜಿ ಜನಕುಲೇನೆ ಎಂಕ್ ಮಾತಾ ಊರದ ಟೀಮ್ನು ನಾನು ಈ ಸಂದರ್ಭಡು ಅಭಿನಂದಿಸವೆ ಆತೆ ಅತ್ತ ಒಂದೇ ಮುಂಬೈ ಬೆಂಗಳೂರು ಒಕ್ಕ ದುಬೈದ ಅಧ್ಯಕ್ಷರು ದುಬೈದ ಇನಿ ಕಾರ್ಯಕ್ರಮಗಾದ ಎಸ್ಪೆಷಲಿ ಅದು ಅರೆ ಇನಿ ಈ ಕಾರ್ಯಕ್ರಮಗಾದ ದುಬೈದ ಬೈದೇರು ಅದು ಐಕಸ್ರಾದ ನಾನು ಇರಿಗೆ ಅಭಿನಂದನೆ ಕೊರಪ ಎಂಗಳಿಗೆ ಬಂಡ ಸುರೂಟು ಮಲ್ಲ ಒಂಜಿ ಉತ್ತೇಜನ ಸಿಗಿದಿಂದ ಅವು ದುಬೈಡ್ ದಯಕ್ಕೆ ಬಂಡ 2 ಜನ ಎಂಕಲಿಗೆ ಸಿಗಿದೇರಿ ಒಂಜಿ ದಿವಾಕರ್ ಶೆಟ್ಟಿ ಅಂಡ ಕುಡಂಜಿ ಪ್ರದೀಪ್ ಶೆಟ್ಟಿ 2 ಜನ ಮಲ್ಲ ಎಂಗಲೆ ಒಂಜಿ ಕೊಡುಗೆನೆ ಕೊಡ್ತೀರಿ. ಇನಿ ಮಾತಾಡಿದ ಮುಖ್ಯವಾದ ನಂಗೆ ನಮ್ಮ ಹಳೆ ವಿದ್ಯಾರ್ಥಿಗಳು ಅತ್ತ ಒಂದೇ ಬೇತೆ ಜನಕ್ಕುಲ್ಲ ಮಸ್ತ್ ನಂಗೆ ಧನಸಹಾಯನು ಕೊಡ್ತೇವೆ. ಮುಖ್ಯವಾದ ಅಗಲಿಗೆ ಯಾನೆ ಅಭಿನಂದನೆ ಸಲ್ಲಿಸೋಡ ಪಂಪಿನ ಮುಖ್ಯ ಉದ್ದೇಶ ಇನಿ ಈ ಮೂಲ ಕಾರ್ಯಕ್ರಮನು ದೀಪಿನ ಮಲ್ಲ ಕೆಲಸನು ಮಲ್ದ ಐಕೆ ಅಗಲಿಗೆ ಯಾನೆ ಸುರುಕಾದ ಅಭಿನಂದನೆ ಸಲ್ಲಿಸವೆ ಮಾತರೆಗಳ ಕುಡೋರ ಯಾನೆ ಉಡಲು ದಿಂಜಿದಿನ ನಿಗಲಿಗೆ ಅಭಿನಂದನೆ ಮಲ್ತದೆ. ಈ ಒಂಜಿ ಕಾರ್ಯಕ್ರಮಗೂ ಯಶಸ್ವಿಯಾರ ಸಾಕಾರ ಮಲ್ದಿನ ಪಾತ್ರೆಗಳ ಕುಡೋರ ನನವರ ಯಾನೆ ಅಭಿನಂದನೆ ಮಲ್ತೊಂದು ಎನ್ನ 2 ಪಾತ್ರೆಗೂ ವಿರಾಮನ ಕೊರತೆ. ನಮ್ಮ ಶಾಲೆದ ಈ ಒಂಜಿ ಪೊರ್ಲುದ ಬಯ್ಯದ ಪೊರ್ತುನು ಏಪಲ ಮದಪಂದಿ ಪೊರ್ತು ಪಂಡ್ರೆ ಎಂಕ್ ಮಸ್ತ್ ಖುಷಿ ಆವೊಂದುಂಡು. ಇನಿ ಸನ್ಮಾನ ಪಂಡ ಅವೊಂಜಿ ನಂಕ್ ಉತ್ತೇಜನ ನನ್ನ ಮಿತ್ತಗ್ ಕುಡೊಂತೆ ಜವಾಬ್ದಾರಿ ಕೊರ್ಪಿನಂಚಿತ್ತಿನ ಒಂಜಿ ಈ ಪೊರ್ತು ದಾಯ ಪಂಡ ಇತ್ತೆ ಎಂಕ್ ಸನ್ಮಾನ ತಿಕ್ಕನಂದು ಒಂಜಿ ಮನಸ್ಸಿಗೆ ತೃಪ್ತಿ ಅನಗ ಯಾನು ನನ್ನಂತ ಸಾಧನೆ ಮಲ್ಪುಗ ಪನ್ಪಿನ ಆಸೆ ಆಕಾಂಕ್ಷೆ ಎನ್ನ ಮಿತ್ತು ಬತ್ತದು ನನ್ನಂತ ಸಾಧನೆ ಮಲ್ಪರೆ ಯಾನು ತಯಾರಾಪೆ
ಅಂಚೆನೆ ಈ ಸನ್ಮಾನ ಪ್ರತಿಯೊರೆಗೆ ಎರೆಗ್ಲ ಸಾಧಕರೆಗೆ ಅವೇನು ಕೊರುಣಂದಾಂಡ ಅಗಲು ನನಂತ ಮಿತ್ತು ಪೋವರೆಗೂ ಒಂಜಿ ಅವಕಾಶದ ತಾದಿಯೇ ಈ ಸನ್ಮಾನ ಮಾನಾದಿಗೆ ಅಂಚಾದುಪ್ನಾಗ ಈ ಮಾನಾದಿಗೆಗೂ ಯಾನು ರಡ್ಡು ಕೈ ಜೋಡ ಒಂದು ತರೆಬಗ್ಗಾದು ನಿಗಲ್ನ ಎದುರುಡು ಕೃತಜ್ಞತೆನು ಪನೊಂದುಲ್ಲೆ ಮಸ್ತ್ ಥ್ಯಾಂಕ್ಸ್ ಪನೊಂದುಲ್ಲೆ ಅಂಚೆನೆ ನಮ್ಮ ಈ ಅಲ್ಯುಮಿನಿ ಅಸೋಸಿಯೇಷನ್ದ ರಡ್ಡು ಕಮ್ಮುಲಾಯಿನ ಭಾಸ್ಕರಣ್ಣೆ ಬೊಕ್ಕ ಕಿಶೋರಣ್ಣನಗಲ್ನ ಸಾರಥ್ಯಡು ಈ ಅಲ್ಯುಮಿನಿ ಅಸೋಸಿಯೇಷನ್ ಈತಿ ಎತ್ತರಗೂ ಬತ್ತದು ಉಂತುದುಳು ಪನರೆ ಎಂಕು ಮಸ್ತ್ ಖುಷಿಯಾವೊಂದುಂಡು ಯಾನು ಹಿಡಿದು 10 ವರ್ಷದ್ದು ದುಂಬು ಈ ಅಲ್ಯುಮಿನಿ ಅಸೋಸಿಯೇಷನ್ ಶುರುವಾನಗನಿ ನಮ್ಮ ಈ ಸಂಸ್ಥೆಡು ನಮ್ಮ ಕಲ್ದಿನ ಶಾಲೆಗೆ ನಮ್ಮಡ ಆಪಿನ ಕಿಂಚಿತ್ ಸೇವೆನು ಮಲ್ದಾ ಪನ್ರೆ ಮಸ್ತ್ ಖುಷಿಯಾವೊಂದುಂಡು ನಮ್ಮ ಒಂಜೇ ಜಾಲುಡು ಕಲ್ದಿನಗಲು ಒಂಜೇ ಉಗ್ಗೆಲ್ದ ನೀರು ಬರ್ತಿನ ರಡ್ಡು ಕಾಲೇಜು ಹಿಂದೂ ಜೂನಿಯರ್ ಕಾಲೇಜು ಬೊಕ್ಕ MSRS ಕಾಲೇಜು ಇನಿ ಮಾದರಿ ಸಂಸ್ಥೆ ಅದು ಬೆಳಗೊಂದುಂಡು ಉನೇನ್ಗೆ ಎನ್ನಗ ಆ ಶಾಲೆಡು ಕಲ್ದಿನಕ್ಕೆ ಎಂಕು ಮಸ್ತ್ ಖುಷಿಯಾವೊಂದುಂಡು ಅಂಚೆನೆ ನಮ್ಮ ಈ ಶಾಲೆ ಮಸ್ತ್ ಎತ್ತರಗೂ ಎರಡು ನನಾತ ಎಡೆಡ್ಡೆ ಕೆಲಸ ಆವಡು ಬಂದು ಎನ್ನ ಗುರು ಹಿರಿಯರೇನು ನೆನೆತೊಂದು ಈ ಇನಿತ ಸನ್ಮಾನನು ಯಾನು ಕಲ್ತಿನ ಶಾಲೆ ಆ ಸರಸ್ವತಿ ಮಾತೆನ ಮಟ್ಟೆಲಿಗೂ ಅರ್ಪಣೆ ಮಲ್ತೊಂದು ಎನ್ನ ರಡ್ಡು ಪಾತೆರೆಗೂ ಮುಗಿತಲದ ಚುಕ್ಕಿದೀಪೆ ಪದೌದ ಪರ ಬಿಲ್ಡಿಂಗ್ ಸೆಕೆಂಡ್ PUC ಅಕೌಂಟೆನ್ಸಿ ಪಾಠ ಮಲ್ಪನಾಗ ನಾನು ಪಾಸ್ ಪೋನಾಗ ಪಿನ್ ಡ್ರಾಪ್ ಸೈಲೆನ್ಸ್ ಇತ್ತು ಅಂಡೈತೆ ಎನ್ನ ಜೋಕುಲೆ ಎನ್ನ ಎದುರು ನಾನು ಪಾತ್ರ ಬಂದಾಗ ಪಾತ್ರ ಒಂದುಳ್ಳೇರೆ ಎಲ್ಲ ಹಳೆ ವಿದ್ಯಾರ್ಥಿ ಮಿತ್ರರೇ ವೇದಿಕೆಯಲ್ಲಿದ್ದಾರೆ, ವೇದಿಕೆ ಮುಂಭಾಗದಲ್ಲಿದ್ದಾರೆ, ಎಡಬದಿಯಲ್ಲೂ ಇದ್ದಾರೆ, ಬಲಬದಿಯಲ್ಲೂ ಇದ್ದಾರೆ. ನಮ್ಮ ಹಳೆ ವಿದ್ಯಾರ್ಥಿ ಸಂಘ ಕೇವಲ ಇಬ್ಬರ ನೇತೃತ್ವದಲ್ಲಿ ಪ್ರಾರಂಭವಾದದ್ದು. ಕಳೆದ 10 ವರ್ಷಗಳಲ್ಲಿ 400ರ ಗಡಿಯಲ್ಲಿತ್ತು. ದಶಮಾನೋತ್ಸವ ಸಂಭ್ರಮವನ್ನು ಮಾಡಬೇಕೆಂದಾಗ ವಿದ್ಯಾರ್ಥಿಗಳ ಮೆಂಬರ್ಶಿಪ್ ಡ್ರೈವ್ ಆಯಿತು. ಈಗ 2500ದಷ್ಟು ನಮ್ಮ ಹಳೆ ವಿದ್ಯಾರ್ಥಿಗಳು ಸಂಘಟನೆಯಲ್ಲಿದ್ದಾರೆ. ನಮ್ಮ ಈ ಹಳೆ ವಿದ್ಯಾರ್ಥಿ ಸಂಘ ಕಳೆದ 10 ವರ್ಷಗಳಲ್ಲಿ ನೀವು ನಿರೀಕ್ಷೆ ಮಾಡಲಾಗದಷ್ಟು ಹಣವನ್ನು ನಮ್ಮ ವಿದ್ಯಾಸಂಸ್ಥೆಯ ಆ ಕ್ಯಾಂಪಸ್ಸಿಗೆ ಹಾಕಿದ್ದೇವೆ. ಯು ಬಿಲೀವ್ ಇಟ್ ಆರ್ ನಾಟ್, 1 ಕೋಟಿ ರೂಪಾಯಿಯನ್ನು ಈ ಕಳೆದ 10 ವರ್ಷಗಳಲ್ಲಿ ನಮ್ಮ ಈ ಸಂಘಟನೆ ನಮ್ಮ ವಿದ್ಯಾಸಂಸ್ಥೆಯ ಕ್ಯಾಂಪಸ್ನಲ್ಲಿ ಹಾಕಿದೆ ಎಂದು ಹೇಳುವುದರಲ್ಲಿ ತುಂಬ ಹೆಮ್ಮೆ ಆಗ್ತಾ ಇದೆ ನನಗೆ. ದಶಮಾನೋತ್ಸವ ಸಂಭ್ರಮದಲ್ಲಿ 2 ಘಟಕಗಳು ಪುನಃ ಜನ್ಮ ತಾಳಿದೆವು. ಒಂದು ಬ್ಯಾಂಗ್ಳೂರಿನಲ್ಲಿ, ಇನ್ನೊಂದು ದುಬಾಯಿಯಲ್ಲಿ. ಅಲ್ಲಿಯೂ ಸಹ ವಿದ್ಯಾರ್ಥಿಗಳ ಆ ಒಂದು ಸಹಕಾರ ನೋಡುವಾಗ ಬಹುಶಃ ಅದು ಆ ಸ್ಥಳದ ಮಣ್ಣಿನ ಏನೋ ಗುಣ ಇರಬೇಕು ಅಂತ ಕಾಣ್ತದೆ. ನಾನು ಹುಟ್ಟಿದ್ದು ದೇವರನಾಡಿನಲ್ಲಿ, ಕೇರಳ. ವಿದ್ಯಾಭ್ಯಾಸಕ್ಕಾಗಿ ಬಂದದ್ದು ನಾನು ಕನ್ನಡ ನಾಡಿಗೆ. ಹಲವಾರು ಶಾಲೆಗಳಿಗೆ ಹೋಗಿದ್ದೆ. ನನ್ನ ತಂದೆಯವರು ಸರ್ಕಾರಿ ಉದ್ಯೋಗದಲ್ಲಿದ್ದ ಕಾರಣ ಅವರ ವರ್ಗಾವಣೆ ಸಮಯದಲ್ಲಿ ಬೇರೆ ಬೇರೆ ಕಡೆಗೆ ಹೋಗಬೇಕಾಗಿತ್ತು. ಹಾಗೆ ಬೇರೆ ಬೇರೆ ಶಾಲೆಗಳಲ್ಲಿ ವಿದ್ಯಾಭ್ಯಾಸ ಮಾಡಿದೆ. ಹಾಗೆ ವಿದ್ಯಾಭ್ಯಾಸ ಕನ್ನಡ ನಾಡಿನಲ್ಲಾಯಿತು.
ನನ್ನ ಜೀವನಕ್ಕೆ ಬೇಕಾಗಿ ನೆಲೆ ನಿಂತದ್ದು ನಾನು ನಿಮ್ಮ ತುಳುನಾಡಿನಲ್ಲಿ. ಆ ತುಳುನಾಡು ಇಷ್ಟು ವಿದ್ಯಾರ್ಥಿಗಳನ್ನು ಈ ವಾಣಿಜ್ಯ ನಗರಿಯಲ್ಲಿ ಒಟ್ಟು ಸೇರಿಸಿ ಎಂದರೆ ಖಂಡಿತವಾಗಿ ಒಂದು ವಿಶೇಷ ಎಂದು ಹೇಳಬೇಕು. ಬೆಂಗಳೂರಿಗೆ ಹೋದಾಗಲೂ ಸಹ ನಿರೀಕ್ಷಿತವಾಗಿತ್ತು, ಕೇವಲ ಕೆಲವೇ ಸಂಖ್ಯೆ ಬರಬಹುದು ಎಂದಿದ್ದರೂ ಸಹ ಅಲ್ಲಿಯೂ ದುಬೈಯಲ್ಲೂ ಸಹ ನಿರೀಕ್ಷೆ ಮಾಡಿರಲಿಲ್ಲ. ಆದರೂ 37 ಜನರಷ್ಟು ಬಂದಿದ್ದರು. ನಂತರ ಒಂದು 5-6 ಜನ ಬಂದು ಸಾಧಾರಣ 10-50 ಹಳೆ ವಿದ್ಯಾರ್ಥಿಗಳು ಒಟ್ಟು ಸೇರುವಂಥ ಒಂದು ಸಾಧ್ಯತೆ ಅಲ್ಲಿ ಸಹ ನಮಗೆ ಕಂಡು ಬಂದಿದೆ. ಇದಕ್ಕೆಲ್ಲ ನೀವು ನಿಮ್ಮ ವಿದ್ಯಾಸಂಸ್ಥೆಯ ಮೇಲೆ ಇಟ್ಟಂತಹ ಅಭಿಮಾನ, ನಿಮ್ಮ ಪ್ರೀತಿ, ನಿಮ್ಮ ವಿಶ್ವಾಸ ಇದಕ್ಕೆ ಕಾರಣ. 10 ವರ್ಷ ದಾಟಿದೆ. ಈಗ ನಮ್ಮ ಸಂಘಟನೆಯ ವಿಶೇಷ ಅಂದರೆ ಈ 10 ವರ್ಷದಲ್ಲಿ 3 ಅಧ್ಯಕ್ಷರಾಗಿದ್ದಾರೆ. ಕ್ಲೀನಾಗಿ ಪಾರದರ್ಶಕವಾಗಿ ಎಲ್ಲವೂ ನಡೀತಾ ಇದೆ. ಈ ಸಂಘಟನೆ ಇನ್ನು ಮುಂದಕ್ಕೆ ಇನ್ನಷ್ಟು ಹಳೆ ವಿದ್ಯಾರ್ಥಿಗಳನ್ನು ಒಟ್ಟು ಸೇರಿಸುವಂಥ ಕೆಲಸವನ್ನು ಮಾಡಿಕೊಂಡು ಹಿಂದೂ ಜೂನಿಯರ್ ಕಾಲೇಜಿನ ಹೆಸರನ್ನು ಇನ್ನಷ್ಟು ಎತ್ತರಕ್ಕೆ ಏರಿಸಲಿ. ಇಷ್ಟರವರೆಗೆ ನಿಮ್ಮೊಂದಿಗೆ ನಾನು 10 ವರ್ಷದಿಂದ ಇದ್ದೇನೆ. ಈಗ ನೀವು 10 ವರ್ಷ ನೀವು ಗಟ್ಟಿಯಾಗಿದ್ದೀರಿ. ಬಹುಶಃ ಬೆನ್ನೆಲುಬು ಆಗದೇ ಇದ್ದರೂ ಸಹ ದೂರದಿಂದ ಮಾರ್ಗದರ್ಶನವನ್ನು ಕೊಡುತ್ತೇನೆ. ನೀವೆಲ್ಲ ಯುವ ಬಲ ಒಳ್ಳೆ ಇದೆ, ಒಳ್ಳೆ ಸದಸ್ಯತ್ವ ಇದೆ, ಮನೋಬಲ ಇದೆ, ಈಗ ಧನಬಲವೂ ಇದೆ. ಆದ್ದರಿಂದ ಈ ಸಂಘಟನೆ ಇನ್ನಷ್ಟು ಮುಂದಕ್ಕೆ ಎತ್ತರಕ್ಕೆ ಹೋಗುತ್ತದೆ ಎನ್ನುವಂತಹ ಆ ಒಂದು ಆಶಾ ಭಾವನೆಯೊಂದಿಗೆ ನನ್ನ ಮಾತನ್ನು ಮುಗಿಸ್ತೇನೆ. ಇಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದ ನಿಮಗೆಲ್ಲರಿಗೂ ನನ್ನ ಪ್ರೀತಿಯ ನಮೋ ನಮೋ. ನಮ್ಮ ಹಳೆ ವಿದ್ಯಾರ್ಥಿಗಳು ಅಧಿಕ ಸಂಖ್ಯೆಯಲ್ಲಿ ಸಹಕರಿಸಿ ಇನ್ನೂ ಈ ಕಾರ್ಯಕ್ರಮವನ್ನು ಇನ್ನು ಮುಂದಕ್ಕೂ ಮುಂದುವರಿಸ್ತಾ ಹೋಗಲಿ ಎಂದು ಆಶಿಸ್ತಾ ನನ್ನ ಈ 2 ಮಾತುಗಳನ್ನು ಮುಗಿಸ್ತೇನೆ.